ಯದಾ ಯದಾ ಹಿ ಧರ್ಮಸ್ಯ ಭಗವದ್ಗೀತೆಯ ಅಭಿಯಾನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ HR ನವೀನ್ ಕುಮಾರ್ ಮತ್ತು ಚಕ್ರವರ್ತಿ ಸೂಲಿಬೆಲೆ ಸಾಕಷ್ಟು ಮಾತಾಡಿದ್ದಾರೆ. ಬನ್ನಿ, ನಮ್ಮ ಜೊತೆಗೆ ಈಗ ಜಾಯ್ನ್ ಆಗಿದ್ದಾರೆ CT ರವಿ BJP ಯುವ ಮುಖಂಡರು, ಶಾಸಕರು. ರವಿ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಸೊ ಈ ಕಡೆಗಿದ್ದಾರೆ YSP ದತ್ತ ಅವರು, ವಿಧಾನ ಪರಿಷತ್ ಸದಸ್ಯರು, JDS ಮುಖಂಡರು. ದತ್ತ ಅವರು, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರಂಭದಲ್ಲೇ ಹೇಳಿದೆ, ನ್ಯಾಯಮೂರ್ತಿ ರಾಮಾ ಜೋಯಿಸ್ ಕೂಡ ನಮ್ಮ ಜೊತೆಗೆ ಈಗ ಜಾಯ್ನ್ ಆಗ್ತಾ ಇದ್ದಾರೆ. ಜೊತೆಗೆ ಚಿಂತಕ GK ಗೋವಿಂದರಾವ್ ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಕಾಗೇರಿಯವರು ಕೂಡ ದೂರವಾಣಿ ಮುಖಾಂತರ ನಮ್ಮ ಜೊತೆ ಮಾತಾಡ್ತಾರೆ. ಬನ್ನಿ, ನಾನು ಚರ್ಚೆಯನ್ನು ಆರಂಭ ಮಾಡ್ತಾ ಇದ್ದೀನಿ YSP ದತ್ತ ಅವರ ಜೊತೆಗೆ. ದತ್ತ ಅವರೇ, ಸೊ ಇಲ್ಲಿ ತನಕ ಆಗಿರೋ ಒಂದು ಚರ್ಚೆನ ಕೇಳಿದ್ರಿ ತಾವು. ಭಗವದ್ಗೀತೆ ಅಭಿಯಾನ ನಡೆಸೋದು ತಪ್ಪ ಹಾಗಾದರೆ? ಈಗ ಭಗವದ್ಗೀತೆ ಅಭಿಯಾನ ನಡೆಸೋದಕ್ಕೆ ಎಲ್ರಿಗೂ ಸ್ವಾತಂತ್ರ್ಯ ಇದೆ. ಅದರಲ್ಲಿ ಆಸಕ್ತಿ ಇರೋರು ಮತ್ತು ಇದನ್ನು ಪ್ರಚಾರ ಮಾಡಬೇಕು ಅನ್ನುವಂಥ ಒಂದು ಕೈಂಕರ್ಯ ತಗೊಂಡಿರುವಂಥವ್ರು ಮಾಡೋದಕ್ಕೆ ಯಾರದ್ದೇನು ಆಕ್ಷೇಪಣೆ. ಹಿಂದೆ ನಾನು ನವೀನ್ ಕುಮಾರ್ ಅವ್ರಿಗೆ ಹೇಳ್ತಾ ಇದ್ದೆ, ಹಿಂದೆ ನಾವೆಲ್ಲ ಎಕ್ಸಾಮ್ ಕಟ್ಕೊಳ್ತಾ ಇದ್ವಿ ಆ ಸಂದರ್ಭದಲ್ಲಿ, ರಾಮಾಯಣ ಮಹಾಭಾರತ ಅದು ಇದು ಅಂತ. ಅದೇನು ಒಬ್ಬರಿಂದ ನೋಡಿ, ಈಗ ನಾನು ನ್ಯಾಷನಲ್ ಕಾಲೇಜಲ್ಲಿ ಓದ್ತಾ ಇದ್ದೆ. ನನಗೆ ಈಗ ಈ ಕಾಗೇರಿ ಅವರು ಎಲ್ಲ ಸರ್ಕಾರಿ ಕಾಲೇಜುಗಳಲ್ಲಿ ಮಾಡಬೇಕು ಅಂತ ಮಾಡೋಕ್ಕೆ ಹೊರಟಾಗ ನನಗೆ ಅದಕ್ಕೆ ತಕ್ಷಣ ನನಗೆ ಜ್ಞಾಪಕ ಬಂತು. ನಾನು ನ್ಯಾಷನಲ್ ಕಾಲೇಜಲ್ಲಿ PUC ಇಂದ ಡಿಗ್ರಿವರೆಗೆ 4 ವರ್ಷ ಕಾಲೇಜಲ್ಲಿ ಓದಿದ್ದೆ. ಬಹುಶಃ ಅವಾಗ ನಮಗೆ ಪ್ರಿನ್ಸಿಪಾಲ್ ಆಗಿದ್ದವರು ಡಾಕ್ಟರ್ H ನರಸಿಂಹಯ್ಯ. ಚಕ್ರವರ್ತಿ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ನರಸಿಂಹಯ್ಯ ಅವರು ಬಹಳ ವಿಚಾರವಾದಿಗಳು, ಎಲ್ಲವನ್ನೂ ವೈಜ್ಞಾನಿಕವಾದ ಸತ್ಯವನ್ನು ಮಾತ್ರ ಒಪ್ಪಿಕೊಳ್ಳುವಂಥ ಮನಸ್ಥಿತಿಯವರು. ಮತ್ತು ಅವರ ಗಾಂಧಿವಾದಿ, ಅವರ ಸರಳತೆ, ಪ್ರಾಮಾಣಿಕತೆ, ಅದರ ಬಗ್ಗೆ ಯಾರು ಮಾತಾಡೋ ಪ್ರಶ್ನಾತೀತ. ಅವರು ನಮಗೆ ಆ ಕಾಲೇಜಲ್ಲಿ ಓದ್ತಿದ್ದಾಗ ಒಂದು ಶುಕ್ರವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೆ ಮಾರಲ್ ಕ್ಲಾಸ್ ಅಂತ ಒಂದು ಇಟ್ಟಿರೋರು, 1 hour. ಅದರೊಳಗಡೆ ಒಂದ್ಸಲ GP ರಾಜರತ್ನಂ ಬಂದು ಒಂದು ಭಾಷಣ ಮಾಡೋರು ಹುಡುಗರಿಗೆ, ಡಾಕ್ಟರ್ ಚಿದಾನಮೂರ್ತಿ ಕರೆಸೋರು, ಇನ್ಯಾರು ಈ ಥರದವರೆಲ್ಲ ಕರೆಸಿ ನಮಗೊಂದೊಂದು ವಿಷಯದ ಮೇಲೆ ನಮಗೆ ಮಾರಲ್ ಕ್ಲಾಸ್ ಅನ್ನೋ ಥರದಲ್ಲಿ ನಮಗೆಲ್ಲರಿಗೂ ಒಂದಿಷ್ಟು ಉಪದೇಶಗಳು, ಮಾರ್ಗದರ್ಶನಗಳು, ಸಲಹೆಗಳು, ಪಾಠಗಳು ಹೇಳೋ ಥರ ಮಾಡೋರು. ಅದು ಒಂದು ಖಾಸಗಿ ಕಾಲೇಜು, ಅವರು ಅದನ್ನು ಮಾಡೋರು. ಅದಕ್ಕೆ ಯಾರದ್ದೇನು ತಕರಾರಿತ್ತಿಲ್ಲ. ಮತ್ತು ಅವರು ಒಂದೇ ವಿಷಯದ ಮೇಲೂ ಮಾಡ್ತಿದ್ದಿಲ್ಲ, ಎಲ್ಲ ವಿಷಯಗಳು ಕೂಡ ತಿಳ್ಕೋಬೇಕು ಅನ್ನೋ ಥರದಲ್ಲೇ ಮಾಡ್ತಿದ್ರು. ನನಗೆ ಗೊತ್ತಿರೋ ಹಾಗಲ್ಲಿ ಖುರಾನು ಹೇಳೋ ವಿಷಯದಲ್ಲೂ ಒಳ್ಳೆಯ ತತ್ವಗಳದ್ದು, ಕ್ರಿಶ್ಚಿಯನ್ ಧರ್ಮದ್ದು, ಹಿಂದೂ ಧರ್ಮದ್ದು, ಮಗದೊಂದು ಆನೋಭದ್ರಾಹ ಕಥವೋಯಂತು ವಿಶ್ವತಃ ಅನ್ನೋ ಹಾಗೆ ಋಗ್ವೇದದಲ್ಲಿರೋ ಹಾಗೆ ಎಲ್ಲ ಕಡೆಗಳಿಂದಲೂ ಒಳ್ಳೆಯ ವಿಚಾರಗಳೇ ಹೊರದು ಬರಲಿ ಅನ್ನೋ ಥರದಲ್ಲಿ ಅವರು ಮಾಡ್ತಾಯಿದ್ರು. ಅದು ಒಂದು ಅರ್ಥ ಇದೆ. ಈಗ ಆ ರೀತಿ ಯಾರು ಬೇಕಾದರೂ ಗೀತಾ ಜ್ಞಾನ ಭಗವದ್ಗೀತೆನ ನೀವು ಇವರು ಕಾಗೇರಿಗೇನು ಇದೇನೋ ಒಂದು ಹೊಸದು ಮಾಡ್ಕೋಬೇಕಾದಿತ್ತಿಲ್ಲ ಕಾಗೇರಿ. ಯಾಕೆ ಅಂತಂದರೆ ಎಷ್ಟೋ ಕಡೆಗಳಲ್ಲಿ ಗೀತಾ ಜ್ಞಾನ ಯಜ್ಞ ಅಂತೇಳಿ ಸಾವಿರಾರು ಜನ ಸೇರಿಸ್ಕೊಂಡು ಅಲ್ಲೆಲ್ಲ ಇದನ್ನು ಮಾಡುವಂಥದ್ದನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ ಎಲ್ಲ ಕಡೆಗಳಲ್ಲೂ. ಆದರೆ ಪ್ರಶ್ನೆ ಬಂದಿರೋದು, ನಾವು ಭಗವದ್ಗೀತೆಗಿಂತ ದೊಡ್ಡದು ನಮಗೆ ಸಂವಿಧಾನ. ಇವತ್ತು ನಾನು ಇದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಹೇಳಿದಾಗ ಕೆಲವರಿಗೆಲ್ಲ ಏನಪ್ಪ ಅನ್ನಿಸ್ಬೋದು, ಆದರೆ ನಾನು ಹೇಳ್ತೀನಿ, ನಾವು ಇವತ್ತು ಒಂದು ಜನತಂತ್ರ ವ್ಯವಸ್ಥೆಯಲ್ಲಿ ಸಂವಿಧಾನಕ್ಕೆ ಆದ್ದರಿಂದ ಸಂವಿಧಾನವೇ ನಮಗೆ ಬಹಳ ಮುಖ್ಯ. ಆ ಸಂವಿಧಾನದ ಅಡಿನಲ್ಲೇ ಪ್ರಮಾಣ ವಚನ, ಆ ಸಂವಿಧಾನದ ಅಡಿನಲ್ಲೇ ಪ್ರತಿಜ್ಞಾವಿಧಿ, ಅದರಂತೆ ನಡ್ಕೋಬೇಕಾದಂತಹದ್ದು ಆಡಳಿತಗಾರರಾಗಿರೋರು ಎಲ್ಲ ಜನಪ್ರತಿನಿಧಿಗಳು, ನಾವು ಎಲ್ಲರೂ ಕೂಡ. ಆ ಕಾರಣಕ್ಕೆ ಸಂವಿಧಾನ ತನ್ನ ಪ್ರಿಯಾಂಬಲಲ್ಲಿ ನಾವು ಒತ್ತಿ ಹೇಳಿರುವಂಥದ್ದು ಸೆಕ್ಯುಲರ್ ಅಂತ ಹೇಳಿದ್ದೀವಿ, ಜಾತ್ಯತೀತ ಅಂತ ಹೇಳಿದ್ದೀವಿ. ಆ ಕಾರಣಕ್ಕೆ ನಾವು ಸರ್ಕಾರಿ ಶಾಲೆಗಳಲ್ಲಿ ಭಗವದ್ಗೀತೆ ಒಂದನ್ನೇ ನಾವು ಅಭಿಯಾನ ಮಾಡ್ತೀವಿ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಜಾತ್ಯತೀತವಾಗುತ್ತೆ ಅನ್ನುವಂಥ ಪ್ರಶ್ನೆ. ಈಗ ಬೇರೆದನ್ನು ಕೂಡ ನೀವು ಒಂದು ಪ್ರಸ್ತಾವನೆ ಮುಂದಿಡಿ, ನಾವು ಅದನ್ನು ಪರಿಶೀಲಿಸ್ತೀವಿ ಅನ್ನೋ ಮಾತು ಕೂಡ ಬಂದಿಲ್ಲ ಕಾಗೇರಿ. ಅದು ಒಂದು ಹೇಳ್ತೀನಿ, ಇದು ನಾವು ಹೇಳಿದ ಮೇಲೆ ಬರೋದಲ್ಲ. ಒಂದು ಸರ್ಕಾರದ ಆಡಳಿತಗಾರ ಅವರು ಅಲ್ಲಿಗೆ ಅದರ ಅರ್ಥ ಏನು ಅಂದರೆ, ಈ BJP ಸರ್ಕಾರದ ಒಳಗಡೆ ತಮ್ಮ ಧೋರಣೆ ಏನು ಅನ್ನೋದನ್ನು ತೋರಿಸ್ಬಿಟ್ರು. ಮನಸ್ಥಿತಿ ನಮ್ಮದಿದಪ್ಪ, ಈಗ ನೀವು ಹೇಳಿದ್ದೀರಾ ನೋಡೋಣ ಅಂತ. ಅದಲ್ಲ ನಾನು ಹೇಳ್ತಿರೋದು, ಮೂಲಭೂತವಾಗಿ ಆಡಳಿತಗಾರರಾಗಿರುವಂಥವ್ರು ಕರ್ನಾಟಕ ರಾಜ್ಯದಲ್ಲಿ ಈಗ ಒಂದನ್ನು ಮಾತ್ರ ಮಾಡೋಕ್ಕೆ ಹೊರಟಿರೋದೇ ಒಂದು ರೀತಿಯಲ್ಲಿ ಅವರು ನಂಬಿಕೆ ಇಲ್ಲ ಆಯಿತು. ಅಲ್ಲ, ಈಗ ದತ್ತವರೇ ಹಂಗೆಲ್ಲರ ಮಾಡೋಕೆ ಹೋಗ್ಬಿಟ್ರೆ ಈಗ ನಿಮ್ಗಾಗಲಿ SFIನವರಾಗಲಿ ಹೋರಾಟ ಮಾಡೋಕೆ ಸಬ್ಜೆಕ್ಟ್ ಸಿಗಲ್ವಲ್ಲ? ಒಳ್ಳೆ ಬಿಡಿ, ಒಳ್ಳೇದಾಯ್ತಲ್ಲ. ನೋಡಿ, ಹಾಗಲ್ಲ, ನಾನು ಒಂದು ವಿಷಯದಲ್ಲಿ ಹೇಳ್ತೀನಿ. ಹಾಗೆ SFIನವ್ರು ಹೋರಾಡ್ತಾರೆ, ನಾನು ಆಮೇಲೆ ಅಂತ ಹೇಳ್ತೀನಿ. ಆದರೆ ಅದಕ್ಕೆ ಮುಂಚೆ ನಿಜವಾಗ್ಲೂ ನನಗೆ ಆ ಸ್ವರ್ಣವಲ್ಲಿ ಮಠದ ಸ್ವಾಮೀಜಿಗಳ ಬಗ್ಗೆ ವೈಯಕ್ತಿಕವಾಗಿ ತುಂಬ ಗೌರವ ಇದೆ. ಅವರ ಅನೇಕ ಸಾಮಾಜಿಕ
ಚಟುವಟಿಕೆಗಳಲ್ಲಿ ಹೋರಾಟಗಳಲ್ಲಿ ನನ್ನ ಕರೆದಿದ್ದಾರೆ. ನಾನು ಭಾಳ ಉತ್ಸಾಹದಲ್ಲಿ ಭಾಗವಹಿಸಿದ್ದೀನಿ. ರೈತರ ಪರವಾದ ಹೋರಾಟ, ಪರಿಸರ ಪರವಾದ ಹಸಿರು ಸ್ವಾಮೀಜಿ ಅಂತ ಕರೀತಾರೆ ಅವನಿಗೂ. ನಾನು ಆ ವಿಷಯದಲ್ಲಿ ಅವ್ರ ಬಗ್ಗೆ ಗೌರವ ಇದೆ. ಆಮೇಲೆ ಅವರು ಭಗವದ್ಗೀತೆ ಬಗ್ಗೆ, ಆಧ್ಯಾತ್ಮಿಕ ವಿಷಯದ ಬಗ್ಗೆ, ಪಾರಮಾರ್ಥಿಕ ವಿಷಯದ ಬಗ್ಗೆ ಅವರು ಎಲ್ಲಿ ಬೇಕಾದರೂ ಹೋಗಿ ಹೇಳುವಷ್ಟು ಅವರು ಅಧಿಕಾರ ಅರ್ಹತೆ ಪಡ್ಕೊಂಡಿರುವಂಥವ್ರು. ಅವ್ರ ಬಗ್ಗೆ ನಮಗೆ ಸದ್ಭಾವನೆ ಇದೆ. ಆದರೆ ಪ್ರಶ್ನೆ, ನೀವು ಅವರನ್ನು ಬಳಕೆ ಮಾಡಿಕೊಂಡು ನೀವು ಪಾಪ ಆ ಸ್ವಾಮೀಜಿಯವರ ಬಗ್ಗೆ ಇದ್ದ ಘನತೆ, ಗೌರವಗಳು, ಅವರು ಎಲ್ಲ ಜನಪರವಾಗಿ ಯೋಚನೆ ಮಾಡೋರನ್ನ ಯಾಕೋ ಒಂದು ಸೀಮಿತವಾದ ಸಂಕುಚಿತ ಪರಿಧಿಗೆ ಯಾಕೆ ಹಾಕಿದ್ರಿ? ಅಂದ್ರೆ ಅವರು ಭಗವದ್ಗೀತೆ ಅಭಿಯಾನ ಮಾಡುವಂತದ್ದು ಒಂದು ಸಂಕುಚಿತ, ಒಂದು ಸೀಮಿತ ನೋಡಿ. ಭಗವದ್ಗೀತೆನ ಅವರು ಮೊದಲೇ ಮಾಡ್ತಾ ಇದ್ದಾರೆ, ಮೊದಲೇ ಮಾಡ್ತಾ ಇದ್ದಾರೆ. ಅವರು ಲಕ್ಷಾಂತರ ಜನ ಸೇರಿಸ್ಕೊಂಡು ಮಾಡ್ತಾ ಇದ್ರು. ನೀವೇನು ಮಾಡಿದ್ರಿ? ಈ ಸರ್ಕಾರಿ ಶಾಲೆಗಳಲ್ಲಿ ಅಂತನೋ ಥರದಲ್ಲಿ ಒಂದು ಮಾಡಿ ಅವರನ್ನು ಎಲ್ಲೋ ಒಂದು ಕಡೆ ಅವರ ವಿಸ್ತಾರವಾದ ವ್ಯಾಪ್ತಿ ಮತ್ತು ವರ್ಚಸ್ಸನ್ನು ನೀವು ಬಹಳ ಸಂಕುಚಿತಗೊಳಿಸಿದ್ರಿ ನಿಮ್ಮ ಸ್ವಾರ್ಥಕ್ಕೆ ಅನ್ನೋದು ನಾನು ಬಿಜೆಪಿ ಪಕ್ಷದವರ ಮೇಲೆ ನಮ್ಮ ನೇರ ಆರೋಪ. ಮಾತಾಡ್ತೀನಿ. ರವಿ, ತಾವೇನು ಹೇಳ್ತೀರಿ? ನಾನು ಇದರ ಬಗ್ಗೆ ಸುದ್ದಿ ಪತ್ರಿಕೆಗಳಲ್ಲಿ ಪರ ವಿರೋಧ ಲೇಖನ ಎಲ್ಲವನ್ನು ಗಮನಿಸ್ತಾ ಬಂದಿದ್ದೀನಿ. ಅವ್ರು ಹೇಳುವ ಪ್ರಶ್ನೆ ಏನು ಅಂತಂದರೆ, ಭಗವದ್ಗೀತೆ ಒಂದು ಧರ್ಮಕ್ಕೆ ಸೇರಿದ್ದು, ಇಲ್ಲಿ ನಮ್ಮ ಸಂವಿಧಾನ ಜಾತ್ಯತೀತತೆಯನ್ನು ಒಪ್ಕೊಂಡಿದೆ. ಹಾಗಾಗಿ ಒಂದು ಧರ್ಮಕ್ಕೆ ಸೇರಿದಂಥದ್ದನ್ನು ಬೋಧನೆ ಮಾಡಿಸಿದ್ದು ಎಷ್ಟು ಮಟ್ಟಿಗೆ ಸರಿ? ಕೃಷ್ಣ ಅರ್ಜುನನಿಗೆ ಭಗವದ್ಗೀತೆ ಬೋಧನೆ ಮಾಡಿದಾಗ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಕಲ್ಪನೆ ಇರಲಿಲ್ಲ. ಇಲ್ಲದೇ ಇದೆ ಅವನು ಜಾತ್ಯತೀತ ತತ್ವಕ್ಕೆ ಅನುಗುಣವಾಗಿಯೇ ಬೋಧನೆ ಮಾಡ್ತಿದ್ನೋ ಏನೋ, ಅವತ್ತಿರಲಿಲ್ಲ. ಇಡೀ ಜಗತ್ತಿನ ಮನುಕುಲವನ್ನು ಉದ್ದೇಶಿಸಿ ಆ ಮನುಕುಲದ ಮುಖಾಂತರ ಬರೀ ದ್ವಿಪಾದ ಅಲ್ಲ, ಅಷ್ಟಪಾದ ಅಲ್ಲ, ಎಲ್ಲ ಜೀವಿಗಳಿಗೂ ಒಂದು ಸಂದೇಶ ಸಿಗಬೇಕು ಅನ್ನುವಂಥ ಉದ್ದೇಶದಲ್ಲಿ ಕೃಷ್ಣ ಭಗವದ್ಗೀತೆ ಉಪದೇಶವನ್ನು ಮಾಡಿದ್ದು. ಜಾತ್ಯತೀತ ಹಿನ್ನೆಲೆ ಇವೆಲ್ಲ ಗೊತ್ತಾಗಿದ್ರು ಪಾಪ, ಈ ಹಿನ್ನೆಲೆಯಲ್ಲೇ ಮಾಡ್ತಿದ್ದ. ಆದರೆ ಅದನ್ನು ಸಂಕುಚಿತಗೊಳಿಸಿ ಇದು ಹಿಂದೂಗೆ ಸೇರಿದ್ದು ಅಂತ ಹೇಳುವಂಥ ಕೆಲಸ ಮಾಡಿದ್ರು. ಅವತ್ತು ಭಗವದ್ಗೀತೆ ಬೋಧನೆ ಮಾಡಿದಾಗ ಜಗತ್ತಿನಲ್ಲೇ ಇಸ್ಲಾಂ ಇರಲಿಲ್ಲ. ಭಗವದ್ಗೀತೆ ಬೋಧನೆ ಮಾಡಿದಾಗ ಜಗತ್ತಿನಲ್ಲೇ ಕ್ರಿಶ್ಚಿಯಾನಿಟಿ ಇರಲಿಲ್ಲ. ಎಷ್ಟೋ ಸಾವಿರ ವರ್ಷಗಳಂದರೆ ಈ ಕ್ರಿಶ್ಚಿಯಾನಿಟಿ, ಇಸ್ಲಾಮು ಜಗತ್ತಿನಲ್ಲಿ ಹುಟ್ಟೋದಕ್ಕೆ ಮುಂಚೆನೇ, ಸಾವಿರಾರು ವರ್ಷ ಮುಂಚೆನೇ ಭಗವದ್ಗೀತೆಯ ಬೋಧನೆ ಆಗಿದ್ದು. ಹಾಗಾಗಿ ಆ ಪರಿಧಿಗೆ ಸೇರಿಸ್ತಕ್ಕಂಥದ್ದು. ಮತ್ತು ಹಿಂದೂ ಅನ್ನೋ ದೃಷ್ಟಿನಲ್ಲಿ, ಹಿಂದೂ ಅನ್ನೋ ಶಬ್ದನೂ ಕೂಡ ಇಸ್ಲಾಂ ಕ್ರಿಶ್ಚಿಯನ್ ನಂತರ ಹುಟ್ಕೊಂಡಿದ್ದು, ಭಗವದ್ಗೀತೆ ಬೋಧನೆ ಸಂದರ್ಭದಲ್ಲಿ ಇರಲಿಲ್ಲ. ಮತ್ತು ಕೇವಲ ಹಿಂದೂಗಳಿಗೆ ಅಂತ ಉದ್ದೇಶ ಇಟ್ಟು ಹೇಳಿಲ್ಲ. ಅದರಲ್ಲಿ ಯಾವುದೇ ಮತೀಯವಾಗಿ ಕೆರಳಿಸ್ತಕ್ಕಂಥ ಅಥವಾ ಇನ್ನೊಬ್ಬರಿಗೆ ನೋಯಿಸ್ತಕ್ಕಂಥ, ಇನ್ನೊಬ್ಬರ ಭಾವನೆಯನ್ನು ಅಗೌರವಿಸ್ತಕ್ಕಂಥ ಯಾವುದಾದ್ರು ಒಂದು ಅಂಶ ಇದ್ದರೆ ತೋರಿಸಿ ಭಗವದ್ಗೀತೆಯಲ್ಲಿ. ಅದಕ್ಕೇನಾದ್ರು ಸಂಕುಚಿತ ಇರಬೇಕಲ್ಲ. ಸಂಕುಚಿತ ಇದ್ದರೆ, ಅಥವಾ ಅಲ್ಲಿ ಜೆಹಾದ್ ಬಗ್ಗೆ ಆಗಲಿ, ಕ್ರುಸೇಡ್ ಬಗ್ಗೆ ಆಗಲಿ, ಭಗವದ್ಗೀತೆಯನ್ನು ಮುಂದಿಟ್ಟುಕೊಂಡು ಜಗತ್ತಿನಲ್ಲಿ ಯಾವುದಾದ್ರು ಒಂದು ಸಂಸ್ಕೃತಿಯ ನಾಶ ಆಗಿರೋದನ್ನು ತೋರಿಸಿ. ನೀವು ಬೇರೆ ಬೇರೆಯ ಮತದ ಕಾರಣದಿಂದಾಗಿ ಬೆಬಿಲಿಯನ್ ಸಂಸ್ಕೃತಿ ನಾಶ ಆಯಿತು, ಇಂಕಾ ಮಾಯಾ ನಾಗರಿಕತೆ ನಾಶ ಆಯಿತು, ಈಜಿಪ್ಟಿಯನ್ ಸಂಸ್ಕೃತಿ ನಾಶ ಆಯಿತು. ಭಗವದ್ಗೀತೆಯ ಕಾರಣದಿಂದ ಯಾವ ಸಂಸ್ಕೃತಿ ನಾಶ ಆಗಿದೆ? ಭಗವದ್ಗೀತೆಯ ಕಾರಣದಿಂದಲೇ ಯಾವ ಕ್ರುಸೇಡ್ ಆಗಿದೆ, ಯಾವ ಜೆಹಾದ್ ಆಗಿದೆ ಹೇಳಲಿಕ್ಕೆ ಯಾರೂ ತಯಾರಿಲ್ಲ. ಒಂದು. ಎರಡನೇದು, ಹಂಗಾಗಿ ಅದನ್ನೊಂದು ಸಂಕುಚಿತ ಪರಿಧಿಯಲ್ಲಿ ನೋಡ್ತಕ್ಕಂಥದ್ದೇ ಸಣ್ಣ ಭಾವನೆ. ಅದು ಗಾಂಧೀಜಿಯವರಿಗೆ, ಬಾಲಗಂಗಾಧರ ತಿಲಕರಿಗೆ ಗೀತಾ ರಹಸ್ಯ ಬರೆದ್ರು ಬಾಲಗಂಗಾಧರ ತಿಲಕರು. ಗಾಂಧೀಜಿಯವರಿಗೆ ಇಡೀ ಬದುಕಿಗೆ ಪ್ರೇರಣೆ ಕೊಟ್ಟಿದ್ದೆ, ಅವರನ್ನು ಮಹಾತ್ಮನಂತ ತಯಾರು ಮಾಡೋದಕ್ಕೆ ಮೂಲ ವಸ್ತುವೇ ಭಗವದ್ಗೀತೆ. ಗಾಂಧೀಜಿ ತಾನು ಸ್ವತಃ ಹೇಳ್ಕೊಂಡಿರೋದು. ಹಾಗಾಗಿ ಆ ಸಂಕುಚಿತ ಪರಿಧಿಯಲ್ಲಿ ನೋಡ್ತಕ್ಕಂಥದ್ದು ಎರಡನೇದು. ಇನ್ನೂ ಮುಂದೆ ಹೋಗಿ ಏನು ಮಾಡ್ತಾರೆ, ಹಿಂದೂ ಅಂತ ಅಂದ್ಬಿಟ್ರೆ ಎಲ್ಲ ಹಿಂದೂಗಳು ಎಲ್ಲದಕ್ಕೆ ಬೆಂಬಲಿಸ್ಬಿಡ್ತಾರೋ ಅಂತೇಳಿ ಹೇಳಿ ಅದೊಂದು ಬ್ರಾಹ್ಮಣವಾದ ಅಂತ ಒಂದು ಹೊಸ ವಾದವನ್ನು ಇಟ್ಟಿದ್ದಾರೆ. ನೀವು ನೋಡಿ, ಇವ್ರು ಹೇಳೋ ಜಾತಿಯ ಆಧಾರದಲ್ಲೇ ವಿಭಾಗಿಸಿ ನೋಡಬೇಕು ಅಂದರೆ, ಆ ಜಾತಿ ಹಿನ್ನೆಲೆಯಲ್ಲಿ ನೋಡಬಾರ್ದು. ಇವ್ರು ಹೇಳೋ ದೃಷ್ಟಿಯಲ್ಲಿ ನೋಡಬೇಕು ಅಂದರೆ ಕೃಷ್ಣ ಗೊಲ್ಲ, ಬ್ಯಾಕ್ವರ್ಡ್, ಮೋಸ್ಟ್ ಬ್ಯಾಕ್ವರ್ಡ್ ಇವ್ರ ದೃಷ್ಟಿನಲ್ಲಿ. ಅವತ್ತು ಆ ಪದ ಇರಲಿಲ್ಲ, ಆ ಬಳಕೆ ಇರಲಿಲ್ಲ. ಯಾರಿಗೆ ಬೋಧನೆ ಮಾಡ್ದ? ಬ್ರಾಹ್ಮಣರಿಗೆಲ್ಲ ಬೋಧನೆ ಮಾಡಿದ್ದು, ಕ್ಷತ್ರಿಯ ಅರ್ಜುನನಿಗೆ ಬೋಧನೆ ಮಾಡ್ದ. ಇವೆಲ್ಲವನ್ನು ಕ್ರೋಢೀಕರಿಸಿ ಬರೆದಂಥ ವ್ಯಾಸ ಒಬ್ಬ ಬೆಸ್ತ. ಯಾವ ದೃಷ್ಟಿನಲ್ಲಿ ಬ್ರಾಹ್ಮಣವಾದ ಅಂತ ಹೇಳ್ತಾರೆ? ಇದನ್ನು ಒಡಿಲಿಕ್ಕೆ ಮತ್ತು ಇಡೀ ವಿಚಾರ ಸರಣಿಯನ್ನು ದುರ್ಬಲಗೊಳಿಸೋದಕ್ಕೆ ಒಂದು ವ್ಯವಸ್ಥಿತವಾದಂಥ ಷಡ್ಯಂತ್ರ ನಡೆಯುತ್ತಲ್ಲ, ಆ ಷಡ್ಯಂತ್ರದ ಭಾಗನೇ ಈ ವಾದಗಳನ್ನು ಮುಂದಿಡ್ತಾ ಹೋಗಿದ್ದು. ಇಲ್ಲಿ ನಾವು ನೋಡಬೇಕಾಗಿರೋದು, ಭಗವದ್ಗೀತೆಯನ್ನು ಹೇಳೋದ್ರಿಂದ ಯಾವುದಾದ್ರು ಒಂದು ಕೋಮಿಗೆ, ಜಾತ್ಯತೀತ ತತ್ವಕ್ಕೆ ನೋವಾಗುತ್ತೆ ಅನ್ನೋಂಥ ಅಂಶಗಳಿದ್ದರೆ ಖಂಡಿತ ಅದನ್ನು ಯಾವ ವಾದದ ಮುಖಾಂತರ ಬೇಕಾದರೂ ಕೂಡ ಮುಂದಿಡಲಿ. ಎರಡನೇದು ಅದು. ಇನ್ನು ಎರಡನೇದು, ಸರ್ಕಾರ ಏನು ಮಾಡಿದೆ? ಸರ್ಕಾರ ಸ್ವರ್ಣವಲ್ಲಿ ಮಠ ಭಗವದ್ಗೀತೆ ಬೋಧನೆಯನ್ನು ಮಾಡ್ತೀವಿ ಅಂತ ಹೇಳಿದ್ದು 2007ನೇ ಇಸ್ವಿನಲ್ಲಿ. ಅವತ್ತು BJP ಸರ್ಕಾರ ಇರಲಿಲ್ಲ, ರಾಜ್ಯಪಾಲರ ಸರ್ಕಾರ. ಅವತ್ತು ಅನುಮತಿ ಆಯಿತು ಅಂತ ಅನುಮತಿ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಬಲಾತ್ಕಾರ ಇಲ್ಲ, ಎಲ್ಲರೂ ಕಡ್ಡಾಯವಾಗಿ ಕೇಳಬೇಕು ಇಲ್ಲ. ಇಚ್ಛೆ ಇದ್ದವರು ಬಂದು ಕೂತ್ಕೊಳ್ಬೋದು.
ಯಾರಿಗೆ ಒಳ್ಳೆಯದಾಗಬೇಕು ಅಂಥೇಳಿ ಬಯಕೆ ಇದೆ, ಯಾರಿಗೆ ಆಸಕ್ತಿ ಇದೆ, ಅವ್ರು ಕಲಿತಾರೆ. ಕಲಿಯೋದ್ರಿಂದ ಯಾರೂ ಕೂಡ ಮತಾಂತರ ಸ್ವತಃ ಶ್ರೀಕೃಷ್ಣನೇ ಸ್ವಧರ್ಮನೇ ಶ್ರೇಷ್ಠ ಅಂತ ಹೇಳಿದ್ದಾನೆ. ಅಂದರೆ ಅವ್ರವ್ರ ಧರ್ಮನೇ ಶ್ರೇಷ್ಠ ಅಂತ. ನೀವು ಮುಸ್ಲಿಮರು ಬಂದು ಕೇಳಿಸ್ಕೊಂಡವರು ನೀವು ಹಿಂದೂಗಳಾಗಬೇಕು ಅಂತ ಎಲ್ಲೋ ಅವ್ನು ಹೇಳಿಲ್ಲ. ಕ್ರಿಶ್ಚಿಯನ್ರು ಬಂದು ಕೇಳ್ಕೊಂಡವ್ರು ಭಗವದ್ಗೀತೆ ಕೇಳಿದ ತಕ್ಷಣ ನೀವು ಹಿಂದೂಗಳಾಗ್ತೀರಿ ಅಂತಲೂ ಕೂಡ ಹೇಳಿಲ್ಲ. ಹಾಗಾಗಿ ಇದರಲ್ಲಿ ಸಣ್ಣ ಸಂಕುಚಿತವಾದದ ದೃಷ್ಟಿಯಲ್ಲಿ ಭಗವದ್ಗೀತೆಯನ್ನು ನೋಡ್ತಕ್ಕಂಥದ್ದೇ ಒಂದು ಸಣ್ಣ ಮನಸ್ಸಿನ ದ್ಯೋತಕ. ರಾಜಕಾರಣ ಮಾಡೋಕ್ಕೆ ಬೇರೆ ಬೇರೆ ವಿಚಾರಗಳು ಇಷ್ಟೊಂದು ವಿಪುಲವಾಗಿರ್ಬೇಕಾದ್ರೆ ಇದನ್ನ ಇಟ್ಕೊಂಡು ರಾಜಕಾರಣದ ಎಳೆಯನ್ನು ಮಾಡ್ತಕ್ಕಂಥದ್ದು ಇನ್ನೂ ಸಣ್ಣತನಕ್ಕೆ ಕಾರಣ ಆಗುತ್ತೆ. ತಮ್ಮ ಯಾವ ವಿಚಾರಗಳನ್ನ ಚರ್ಚೆ ಮಾಡಬೇಕಾಗಿತ್ತು ಆ ವಿಚಾರಗಳನ್ನ ಬೇರೆ ಮಾತಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ನನಗೆ. ಅವ್ರು ಹೇಳ್ತಾರೆ ಒಂದ್ ಕಡೆ ಬಲಾತ್ಕಾರದಿಂದ ಅಥವಾ ಬಲವಂತದಿಂದ ಮಕ್ಕಳನ್ನ ಸೇರಿಸಬಾರ್ದು ಅಂತೇಳಿ, ಅದು ರಾಜ್ಯ ಮಟ್ಟದ ಸರ್ಕ್ಯುಲರ್ ಇದೆ. ಆದರೆ ಕೋಲಾರದ DDPI ಆ ಸರ್ಕ್ಯುಲರ್ನಲ್ಲಿ ಕಡ್ಡಾಯವಾಗಿ ವಿದ್ಯಾರ್ಥಿಗಳನ್ನ ಕರ್ತರಬಾರ್ದು ಅನ್ನೋ ಪದನೇ ಎಗರಿಸಿದ್ದಾರೆ. ಇಲ್ಲಿದೆ ಸರ್ಕ್ಯುಲರ್, ನಾನು ತೋರಿಸ್ತೀನಿ ನಿಮಗೆ. ಆ ಪದ ಇಲ್ಲ, ಎಲ್ಲರನ್ನೂ ಕೂಡ ಸೇರಿಸಬೇಕು ಅಂತೇಳಿ ಟೈಮ್ ಟೇಬಲ್ ಮಾಡಿದ್ದಾರೆ. ಯಾವ ಶಾಲೆಯ ಮಕ್ಕಳು ಮತ್ತೆ ಯಾವ ಶಾಲೆಯ ಶಿಕ್ಷಕರು ಇದರಲ್ಲಿ ಭಾಗವಹಿಸಬೇಕು ಅಂತೇಳಿ. ಬಟ್ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಒಂದು ಜವಾಬ್ದಾರಿಯುತ ಸರ್ಕಾರಕ್ಕೆ ಇಂತಹ ಸಂದರ್ಭದಲ್ಲಿ ಪ್ರಿಯಾರಿಟಿ ಏನಾಗಬೇಕು, ಆದ್ಯತೆ ಏನಾಗಬೇಕು? ಯಾಕೆಂತ ಹೇಳಿದ್ರೆ ಒಂದು ನಿಮಿಷ ರವಿ ಮಾತನ್ನೇ ಒಪ್ಕೊಳ್ಳೋಣ. ನಮಗೆ ರಾಜಕಾರಣ ಮಾಡೋಕ್ಕೆ ಬೇಕಾದಷ್ಟಿದೆ, ಹೋರಾಟ ಮಾಡೋಕ್ಕೂ ಬೇಕಾದಷ್ಟು ವಿಷಯಗಳಿದೆ. ಅದಕ್ಕೇನು ಕೊರತೆ ಇಲ್ಲದಷ್ಟು ಗ್ರಾಸ ನಮಗೆ ಪಾಪ ಅವರು ಒದಗಿಸಿದ್ದಾರೆ, ಅದರ ಪ್ರಶ್ನೆ ಇಲ್ಲ ನನಗೆ. ಆದರೆ ಪ್ರಶ್ನೆ ಬಂದಿರೋದು ಇವರಿಗೆ ಅಭಿವೃದ್ಧಿ ಮಾಡೋಕ್ಕೆ ಸಾವಿರ ವಿಷಯಗಳಿವೆ, ಸಂಕಷ್ಟಕ್ಕೆ ನೆರವಾಗೋಕ್ಕೆ ಸ್ಪಂದಿಸೋಕ್ಕೆ ಜನಗಳ ಸಮಸ್ಯೆಗಳಿಗೆ ಸಾವಿರ ಇದೆ. ಅದರಿಂದ ಮೂಲಭೂತವಾಗಿ ಯಾವುದು ಪ್ರಯಾರಿಟಿ ಅನ್ನೋದನ್ನು ಮೊದಲು ಆಡಳಿತಗಾರರು ಹಾಕ್ಕೋಬೇಕಾಗುತ್ತೆ. ಹಿಂದೆ ನಮ್ಮ ಕರ್ನಾಟಕ ರಾಜ್ಯನ ಎಷ್ಟೋ ಜನ ಆಳಿದ್ದಾರೆ, ಅವರೆಲ್ಲರೂ ಆಡಳಿತಗಾರರು ಸಮರ್ಥವಾದ ಆಡಳಿತ ಕೊಟ್ಟಿದ್ದಾರೆ. ಆದ್ದರಿಂದ ಹಾಗಾದರೆ ಅವರೆಲ್ಲರಿಗೂ ಕೂಡ ಈ ಜ್ಞಾನೋದಯ ಆಗಿತ್ತಿಲ್ವ? ಅವ್ರಿಗೆಲ್ಲ ಇದ್ರದ್ದು ಅನಿವಾರ್ಯತೆ. ಇದು ಎಲ್ಲಕ್ಕಿಂತ ಟಾಪ್ ಪ್ರಯಾರಿಟಿ, ಶೈಕ್ಷಣಿಕವಾದ ಕ್ರಿಯಾಶೀಲ ಕ್ರಾಂತಿ ಅಂದ್ರೆ ಇದು ಆಗ್ಬೇಕಪ್ಪ ಭಗವದ್ಗೀತೆ ಫಸ್ಟ್. ಯಾಕೆ ಅವರ ಆಡಳಿತ ದತ್ತ ಅವರೇ ಸರ್ಕಾರಿ ಪ್ರೋಗ್ರಾಮ್ ಅಲ್ರಿ, ಸದುದ್ದೇಶದಿಂದ ಸರ್ಕಾರ ಈಗ ನೋಡಿ ರಾಜ್ಯಪಾಲರು ಕೊಟ್ಟಿದ್ರು ತಪ್ಪೇ ಸರ್. ಸರ್ಕಾರಿ ಕಾರ್ಯಕ್ರಮ ಅಲ್ಲ ಅಂತ ಹೇಳ್ತೀರಿ. ಇಪ್ಪತ್ತಾರು ಜಿಲ್ಲೆಗಳಲ್ಲಿ ಆದಾಗ ಸಮಸ್ಯೆ ಆಗದೆ ಇರೋದು 27ನೇ ಜಿಲ್ಲೆಯಲ್ಲಿ SFI ಯಾಕೆ ಕಾಣುತ್ತೆ? ಅದೇ ಪ್ರಶ್ನೆ ಇರ್ತಕ್ಕಂಥ ಅರ್ಥ ಆಗೋದಿಲ್ಲ. 26 ಜಿಲ್ಲೆಗಳಲ್ಲಿ ತುಂಬಾ ಸಲೀಸ 2 ಗಂಟೆ 140 ಸೆಕ್ಷನ್ಗೆ ಬಿಡುಗಡೆ ಸಿಕ್ಕಿತ್ತು. 140 ಸೆಕ್ಷನ್ಗೆ ಮಾಡಿರೋ ಕಾರಣಕ್ಕೋಸ್ಕರ ನಮ್ಮ ಕಾರ್ಯಕರ್ತರು SFI ನ ಕಾರ್ಯಕ್ರಮದಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಆವಾಗ ಈ ಗಲಾಟೆ ಆಗಿರ್ತಕ್ಕಂಥದ್ದು 20 ನಿಮಿಷ ಸ್ವಾಮೀಜಿ ಮಾತಾಡಿದ್ದಾರೆ. ಕೆಲಸ ಮಾಡಬೇಡಿ. ಈಗ ನೋಡಿ ರಾಜ್ಯದ ಸ್ವಾಮೀಜಿ ಅವರು ಈ ಕಿರ್ಚಿ ಮಾತಾಡೋದು ಯಾರು ಕಿರ್ಚಿ ಮಾತಾಡೋ ಪ್ರಶ್ನೆ ಇಲ್ಲ. ಕಿರ್ಚಿ ಮಾತಾಡ್ತಾರೆ, ಯಾರಿಗೆ ಏನು ಮೂಲ ಬಂಡವಾಳ ಇರೋದಿಲ್ವೋ, ಯಾರಿಗೆ ಮೂಲ ಬಂಡವಾಳ ಇರೋಲ್ವೋ ಅವ್ರು ಕಿರ್ಚಿ ಮಾತಾಡ್ತಾರೆ. ಯಾಕೆ ಹಾಗೆ ಕಿರ್ಚೋದ್ರ ಮೂಲಕ, ಆವೇಶದ ಮೂಲಕ ನಮ್ಗೇನೋ ಎಲ್ಲ ನಮ್ಗೆ ನಾವೇನೋ ಅಗ್ರೆಸಿವ್ ಆಗಿ ಮಂಡಿಸ್ತಿದೀವಿ ಅನ್ನೋ ಈಗ ಈಗ ನೋಡಿ ಒಂದ್ ಕೇಳಿ ನಾನು ಹೇಳ್ತೀನಿ. ಒಂದು ಕಡೆ ಇವ್ರ ವಿಚಾರಕ್ಕೆ ದತ್ತ ಅವ್ರೆ ಒಂದ್ ನಿಮಿಷ. ಹಿಂದೂ ಭಗವದ್ಗೀತೆ ಬ್ಯಾಕ್ವರ್ಡ್, ಮೋಸ್ಟ್ ಬ್ಯಾಕ್ವರ್ಡ್, ಗೊಲ್ಲ, ಕ್ಷತ್ರಿಯ, ಬ್ರಾಹ್ಮಣವಾದ ಬಹಳ ವ್ಯಾಖ್ಯಾನಗಳು ಮಾಡಿದ್ದಾರೆ. ಬಹುಶಃ ಸಮಯ ಸಾಲ ನಾವು ಅವುಗಳಿಗೂ ಉತ್ತರ ಕೊಡಬಹುದು. ಆದರೆ ಒಂದು ಹೇಳ್ತೀನಿ, ಬ್ರಾಹ್ಮಣವಾದ ಅಂತ ಹೇಳಿದ್ರಲ್ಲ, ಅದರ ಅರ್ಥ ಒಂದು ಜಾತಿ ಸಮುದಾಯದ ದೃಷ್ಟಿಯಲ್ಲ. ಆ ಬ್ರಾಹ್ಮಣವಾದ ಅಂತ ಅನ್ನೋದ್ರೊಳಗಡೆ ಬಹಳ ಅರ್ಥ ಇದೆ. ಏನಲ್ಲ ನಿಮ್ಮ ಪತ್ರಿಕೆಗಳಲ್ಲಿ ನಾನೇ ಹೇಳ್ತೇನೆ ಬ್ರಾಹ್ಮಣವಾದ. ಹೌದು, ಬ್ರಾಹ್ಮಣವಾದ ನಾನು ಹೇಳ್ತೀನಿ. ಏನು ಗೊತ್ತಾ, ಯಾವುದನ್ನು ಹೇಗೆ ನಮಗೆ ದುರ್ಬಳಕೆ ಮಾಡ್ಕೋಬೇಕು ಮತ್ತು ಯಾವುದನ್ನು ಹೇಗೆ ನಮಗೆ ಹಿತಕಾರಿಯಾಗಿ ಬಳಸ್ಕೊಳ್ಬೇಕು ಅನ್ನುವಂಥ ಒಂದು ವಾದವೇ ಒಂದು ಯಾವ್ದು ದುರ್ಬಳಕೆ ಇದೆ, ಇದರಲ್ಲಿ ಯಾವ್ದು ದುರ್ಬಳಕೆ ಇದೆ, ಯಾವ್ದು ಅವರಿಗೆ ಹಿತವಾಗಿದೆ. ಸೊ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಒಂದು ಸಣ್ಣ ಬ್ರೇಕ್ ನಂತರ ಚರ್ಚೆ ಮುಂದುವರಿಯುತ್ತೆ. ನಮ್ಮ ಚರ್ಚೆನಲ್ಲಿ ಈಗ ಭಾಗವಹಿಸ್ತಾ ಇದ್ದಾರೆ ನ್ಯಾಯಮೂರ್ತಿ ರಾಮಾ ಜೋಯಿಸ್ ಸಂಸದರು. ಅವರಿಗೂ ಕೂಡ ಮಾತಾಡೋಣ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ.